पप्पाचं नाव काय आहे? पप्पी. हां, मम्मीचं नाव काय आहे? मम्मा. चालू केले थोडं पुढे. हाय फ्रेंड्स, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವು ಈಗ ವಿಡಿಯೋ ಸ್ಟಾರ್ಟ್ ಮಾಡಾತಿದ್ದು ನೋಡಿ ಫ್ರೆಂಡ್ಸ್. ಮುಂಜಾನೆ ಅದೆಲ್ಲ ನೀರು ಬಂದಿದ್ದು, ನೀರದೆಲ್ಲ ತುಂಬಿದ್ದಾಯ್ತು. ಅಡುಗೆನೂ ಎಲ್ಲ ಮಾಡ್ಕೊಂಡಿನಿ ಫ್ರೆಂಡ್ಸ್. ಆಮೇಲೆ ರೊಟ್ಟಿ ಮಾಡೀನಿ ಫ್ರೆಂಡ್ಸ್. ಇವತ್ತು ಜೋಳದ ರೊಟ್ಟಿ ಮಾಡೀನಿ. ಮತ್ತು ಯಾರಿಗಾದ್ರೂ ರೊಟ್ಟಿ ರೆಸಿಪಿ ಬೇಕಾಗಿತ್ತು, ರೊಟ್ಟಿ ಮಾಡೋಕ್ಕೆ ಗೊತ್ತಿರೋದವ್ರಾಗಿದ್ರೆ ಅದು ಯಾವ ರೀತಿ ಯಾವ ಮೆಥಡ್ದೊಳಗೆ ರೊಟ್ಟಿ ಮಾಡ್ತೀವಿ ಅಂತೇಳಿ ನಿಮಗೆ ಬೇಕಾಗಿತ್ತು ಅಂತಂದ್ರೆ ಪ್ಲೀಸ್ ಯಾರಾದರೂ ಕಮೆಂಟ್ ಸೆಕ್ಷನ್ದೊಳಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಆಲ್ರೆಡಿ ನಾನು 3-4 ವೀಡಿಯೋದೊಳಗೆ ರೊಟ್ಟಿ ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡೀನಿ. ಹೊಸ ಸಬ್ಸ್ಕ್ರೈಬ್ಸ್ ಬರಕತ್ತಿರಲ್ಲ, ಹಾಗಾಗಿ ರೊಟ್ಟಿ ಮೆಥಡ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಹೇಳೋಕ್ಕಾಗಂಗಿಲ್ಲ. ಯಾರಿಗಾದ್ರೂ ಗೊತ್ತಿರ್ಲಿಕ್ಕಿಲ್ಲ, ಇಲ್ಲ ಒಂದು ಸ್ವಲ್ಪ ಮಾಡ್ತಿರ್ತಾರೆ ಸರಿ ಬರ್ತಿರಂಗಿಲ್ಲ ಅಂಥವ್ರು ಇದ್ರಿ ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ, ನಾನು ಮತ್ತೊಂದು ಸರಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ರೊಟ್ಟಿ ಮಾಡಿದ್ದೆ ಫ್ರೆಂಡ್ಸ. ಅದೇ ಹಂಚಿನ ಒಳಗನೆ ಮೆಣಸಿನ್ಕಾಯಿ ಹುರ್ತೀನಿ, ಯಾಕಂದ್ರೆ ಎಳಿಯಿದ್ದು ಮೆಣಸಿನ್ಕಾಯಿ, ಹಂಗಾಗಿ ಹಸಿಮೆಣಸಿನ್ಕಾಯಿ ಹಿಂಡಿ ಕುಟ್ಟಬೇಕಂತೇಳಿ ಹುರ್ದಿ ನೋಡಿ ಫ್ರೆಂಡ್ಸ. ಈ ಚಟ್ನಿ ಮಾಡಾಕ್ತೀನಿ, ನಿಮ್ಮ ಜೊತೆ ಶೇರ್ ಮಾಡಾಕ್ತೀನಿ. ಮಿಕ್ಸರ್ಗೂ ಹಾಕೋಬೋದು ಫ್ರೆಂಡ್ಸ. ನಾನು ಜಾಸ್ತಿ ಅಂದ್ರೆ ಹಸಿ ಹದ್ದು ಟಮಾಟೆ ಇರ್ತಾವಲ್ಲ, ಹಸಿರು ಟಮಾಟಿದೆ ಚಟ್ನಿ ಮಾಡ್ತೀನಿ, ಹಾಗಾಗಿ ಮಿಕ್ಸರ್ನೇ ಹಾಕೋತೀನಿ. ಟೈಮ್ ಐತಿ, ಈಗ ಮನಾರ್ ಟೈಮ್ ಐತಿ, ನೀರು ಬಂದಿದ್ದಲ್ಲ, ಹಾಗಾಗಿ ಲಘುನು ಕೆಲಸನೂ ಆಗೈತಿ. ಪಿಲ್ಲುನು ಮಲ್ಕೊಂಡ ನೋಡ್ರಿ, ಲಗುಟ್ ಎದ್ದಿದ್ದು ನನ್ನ ಜೊತೆಗೇನೆ ಎದ್ದಿದ್ದಾವ, ಹಂಗಾಗಿ ಇವತ್ತ ಲಗುಟ್ ಮಕ್ಕೊಂಡಾನ. ಲಗುಟ್ ಹೇಳ್ತೀವಲ್ಲ, ನೀರು ಬಂದಿನ, ಹಾಗಾಗಿ ಕೆಲಸ ಆಗುತ್ತೆ ಬಡ ಬಡ. ಈಗ ನೋಡ್ರಿ, ಇದನ್ನ ಹುರ್ಕೊಂಡು ನಾನು ಹಸಿಮೆಣಸಿನ್ಕಾಯಿ ಚಲೋತ್ನಾಗ ಹುರ್ಕೊಂಡಿನಿ. ಎಳೆ ಹಸಿಮೆಣಸಿನ್ಕಾಯಿ ಇದು ಅಂತೂ ಭಾಳ ಟೇಸ್ಟ್ ಆಗ್ತೈತಿ ಚಟ್ನಿ. ಉಪ್ಪು ಹಾಕೊಂಡಿನಿ, ಮತ್ತೆ ಬೆಳ್ಳುಳ್ಳಿ ಹಾಕೊಂಡಿನಿ ಫ್ರೆಂಡ್ಸ. ಮಿಕ್ಸರ್ದಾಗ ಅದ್ರ ಒಂದು ನಿಮಿಷದೊಳಗನೆ ಆಗ್ಬಿಡ್ತೈತಿ. ಮಿಕ್ಸಿದೊಳಗೆ ಮಾಡ್ಕೊಳಕಿನ ಹಿಂಗತೆ ಒಳ್ಳೆ ಕುಟ್ಕೊಂಡ್ರೆ ಅದು ರುಚಿ ಹೆಚ್ಚಾಗ್ತೈತಿ, ಹಾಗಾಗಿ ಒಳ್ಳಾಗನೆ ಕುಟ್ಕೋಣ ಅಂತೀವಿ. ಆ ವಿಡಿಯೋನ ಯಾರೆಲ್ಲ ಹೊಸ ನೋಡಕತ್ರಿ ಫ್ರೆಂಡ್ಸ್, ಪ್ಲೀಸ್ ಹಾಗೆ ನೋಡ್ಬೇಡ್ರಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಂಗೆ ಎಲ್ಲ ಒಳ್ಳೊಳ್ಳೆ ಕಮೆಂಟ್ ಮಾಡತ್ತೀರಿ ಫ್ರೆಂಡ್ಸ್. ಸ್ವಲ್ಪ ವ್ಲಾಗನ್ನು ಆದಷ್ಟು ಸ್ಕಿಪ್ ಮಾಡಾರ್ದ ಪೂರ ನೋಡ್ರಿ, ಅಂದರೆ ನನಗೂ ನ್ಯೂಸ್ ಆಗ್ತೈತಿ. ನೀವು ಬರೀ ಒಂದು ಸ್ವಲ್ಪ ನೋಡಿ ಕಮೆಂಟ್ ಹಾಕ್ಬಿಟ್ಟು ಹೋದ್ರೆ ನನಗೂ ಅಷ್ಟೊಂದೇನು ಯೂಸ್ ಆಗಂಗಿಲ್ಲ. ವಾಚ್ ಟೈಮ್ ಬರಲಾಗೈತಿ, ವ್ಯೂಸ್ ಬರ್ತೈತಿ, ವ್ಯೂಸಿಗೆ ತಕ್ಕಂಗೆ ವಾಚ್ ಟೈಮ್ ಬರೋಕತ್ತಿಲ್ಲ ಫ್ರೆಂಡ್ಸ. ಹಿಂಗಾಯ್ತಂದ್ರೆ ವಿಡಿಯೋ ಮಾಡೋಕೆ ಬೇಜಾರಾಗ್ಬಿಡ್ತೈತಿ. ಕೂಡ ಲಗುಟನೆ ಸಣ್ಣ ಆಗ್ತೈತಿ ನೋಡ್ರಿ. ಹಳ್ಳಿ ಕಡೆ ಅಂತೂ ಇದನ್ನ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರ. ಒಂದು ರೀತಿ ಹೇಳ್ಬೇಕಂತಂದ್ರೆ ಇದು ಬಡವರ ಮನೆ ಅಮೃತನೇ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಒಕ್ಕಲಿಗೆರ್ ಅಂತ ಇರ್ತಾರೆ ನೋಡ್ರಿ. ಒಕ್ಕಲಿಗೆರ್ ಅಂತಂದ್ರೆ ಹಿಂಗೆ ರೈತರ ಅದು ಇರ್ತಾರಲ್ಲ, ಅವರು ಮನೆ ಹೈನದು ಇದೇ ಇರ್ತಾವ ಒಕ್ಕಲಿಗೆರ್ ಮನ್ಯಾಗ. ಈಗ ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿ ಆಗ್ಯಾವ ಅಂತಲೇ ಹೇಳ್ಬೋದಾ. ಅಂದ್ರೂ ಕೂಡ ಇನ್ನೂ ಹಳ್ಳಿ ಕಡೆ ಅದು ಪದ್ಧತಿ ಇನ್ನೂ ಉಳ್ಕೊಂಡು ಬಂದೈತಿ. ಯಾಕಂದರೆ ಹಿಂಗತೆ ಹಿಂದಿ ಕಾಲದಾಗನೇ ಹರಿತಿ ಇರ್ತಾರ. ಇದು ಮಾಡಿಟ್ರೆ ಒಂದು 3-4 ದಿನ ಆದ್ರೂ ಏನಾಗಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ. ಇಡೋರು ಜಾಸ್ತಿ ದಿನ ಇಟ್ಟು ಯೂಸ್ ಮಾಡ್ತಾರೆ, ಯಾಕಂದ್ರೆ ಇದ್ರೊಳಗೆ ನೀರದು ಏನೇ ಇರೋಂಗಿಲ್ಲ, ಹಂಗಾಗಿ ಭಾಳ ದಿನನೂ ಇಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ. ಇದಿತ್ತಂದ್ರೆ ಬಿಸಿ ರೊಟ್ಟಿ, ಅನ್ನ, ಚಪಾತಿ ಎಲ್ಲರೂ ಕೂಡ ಇದು ಓಕೆ ಆಗ್ತೈತಿ. ಹೈನಿತ್ತಂದ್ರೆ ಮೊಸರಿನ ಕೂಡ ಹಾಕೊಂಡು ಉಣ್ತಾರೆ. ಇಲ್ಲಿ ಬಿಸಿ ರೊಟ್ಟಿ ಕೂಡ ಏನು ಬೇಡ, ಬಿಸಿ ರೊಟ್ಟಿ ಮತ್ತು ಈ ರೀತಿ ಚಟ್ನಿ, ಬಿಸಿ ರೊಟ್ಟಿ ಈ ರೀತಿ ಚಟ್ನಿ ಇತ್ತು ಅಂತಂದ್ರೆ ಒಂದು ಸ್ವಲ್ಪ ಮೊಸರು ಹಾಕೋಬೋದು, ಇಲ್ಲಿ ಎಣ್ಣೆ ಹಾಕೋಬೋದು. ಹಾಕೊಂಡು ಊಟ ಮಾಡಿದ್ರೆ ಇದ್ರ ಮುಂದೆ ಏನೋ ಸರಿ ಸಾಟಿ ಆಗಂಗಿಲ್ಲ ನೋಡ್ರಿ, ಆ ರೀತಿ ಟೇಸ್ಟ್ ಆಗ್ತೈತಿ. ಇದನ್ನ ಇಷ್ಟಪಟ್ಟು ಉಣ್ಬೇಕು ಅಂದ್ರೆ ಇದ್ರದ್ದು ಟೇಸ್ಟ್ ಗೊತ್ತಾಗ್ತೈತಿ. ರುಚಿಯಾಗಿ ತಿನ್ನಬೇಕು ಮಾಡಬೇಕು ಅಂತಂದ್ರೆ ಒಂದು ಸ್ವಲ್ಪ ಕಷ್ಟಪಡಬೇಕು.
ಕಷ್ಟಪಡಬೇಕು. ಕಷ್ಟಪಟ್ರೆ ನಮ್ಗೆ ರುಚಿ ಸಿಗ್ತೈತಿ. ಇನ್ನೊಂದು ಸ್ವಲ್ಪ ಭಾಳ ಸಣ್ಣ ಆದ್ರೂ ಅಷ್ಟು ಇದು ಅನ್ಸಂಗಿಲ್ಲ. ಈ ರೀತಿ ನೋಡ್ರಿ. ಈ ಪುಡ ಲಾಸ್ಟಿಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಬೆಳ್ಳುಳ್ಳಿ, ಹುರಿದಂಥ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಉಪ್ಪು, ಲಾಸ್ಟಿಗೆ ಜೀರಿಗೆ ಹಾಕ್ಕೊಂಡಿನಿ. ಬೇಕಾದ್ರೆ ಇದನ್ನು ಇಷ್ಟಪಟ್ಟು ಮಾಡಿಕೊಂಡು ತಿನ್ಬೇಕಂತ ಯಾರಿಗಾದ್ರೂ ಅನಿಸಿತ್ತಂದ್ರೆ ಶೇಂಗಾನು ಹಾಕ್ಕೋಬೋದಾ. ನಾನು ಶೇಂಗಾ ಹಾಕ್ಕೊಳಲ್ಲಾಗೀನಿ. ಮಿಕ್ಸಿದೊಳಗೆ ಮಾಡಿದ್ರೆ ಶೇಂಗಾ ಹಾಕ್ಕೋತೀನಿ. ಇದು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹೆಚ್ಚಿಗದವಲ್ಲ, ಈ ರೀತಿ ಕುಟ್ಟಿದ್ರೆ ಒಂದು 3-4 ದಿನ ಇದು ತಾಳ್ಕಿ ಬರ್ತೈತೆ ಚಟ್ನಿ. ಮತ್ತು ಶೇಂಗಾದ ಹಾಕಿದ್ರೆ ತಾಳ್ಕಿ ಬರೋಂಗಿಲ್ಲ. ನಾ ಅವತ್ತಿಂದ ಅವತ್ತೇ ಊಟ ಮಾಡ್ಬೇಕಂತಂದ್ರೆ ಶೇಂಗಾ ಹಾಕೋರಿ, ಅದನ್ನು ರುಚಿ ಆಗ್ತದೆ. ಫ್ರೆಂಡ್ಸ್, ವಿಡಿಯೋ ಭಾಳ ಫುಲ್ ಒಂದು ಸ್ವಲ್ಪ ಲಾಂಗ್ ಆಗಿರ್ಬೋದು ಫ್ರೆಂಡ್ಸ್. ಯಾಕಂದ್ರೆ ಇಂಥದೆಲ್ಲ ಮಾಡೋದ್ನಾಗ ಸ್ಕಿಪ್ ಮಾಡಿದ್ರೆ ಅದ್ರದ್ದು ಇದು ಗೊತ್ತಾಗಂಗಿಲ್ಲ. ಕಲ್ಲನ್ ಹಿಂಡಿ ನೋಡ್ರಿ. ಕಲ್ಲನ್ ಹಿಂಡಿನೇ ಅಂತೇಳಿ ಫೇಮಸ್ ಇದು, ಉತ್ತರ ಕರ್ನಾಟಕದ್ದು. ನೋಡ್ರಿ, ಒಂದು ಬಟ್ಟಲ ತಕೊಂಬಿಡೋದು. ಒಬ್ಬೊಬ್ರು ಏನು ಮಾಡ್ತಾರೆ, ಈ ಕಲ್ಲನ ಇದ್ರಾಗ ಹರಿದಿರ್ತಾರಲ್ಲ, ಇದ್ರಾಗನೇ ಬಿಡ್ತಾರೆ ಹಿಂಡಿನ. ಇದ್ರಾಗೆ ಬಿಟ್ಟು ಬೇಕಾದ್ರೆ ಸ್ವಲ್ಪ ಹಚ್ಕೊಂಡು ಮ್ಯಾಗ ಒಂದು ತಾಟ್ ಅದು ಡಬ್ಬಕ್ಕೆ ಬಿಡ್ತಾರೆ. ನನಗೆ ಒಂದೊಂದು ಅಂದ್ರೆ ಭಾಳ ಮಂದಿ ಇರ್ತಾರಲ್ಲ, ಹಂಗೆ ಕಲಸ ಆಗಿಬಿಡ್ತದೆ ದಿನಕ್ಕೆ. ಹಂಗೆ ಮಾಡ್ತಾರೆ. ನಾನು ಇದ್ರೊಳಗೆ ಬಟ್ಟಲಾಗ ಇಟ್ಟು ನೋಡಿರಿ ಫ್ರೆಂಡ್ಸ. ಓಕೆ, ಈಗ ನಮ್ಮ ಮನೆಯವ್ರು ಬಂದಾರ ಫ್ರೆಂಡ್ಸ. ನೋಡಿರಿ, ಕರೆಕ್ಟ್ ಟೈಮಿಗೆ ಬಂದರು. ಫ್ರೆಂಡ್ಸ್, 2 ಕಿಲೋ ಶೇಂಗಾ ಇದ್ದು ರೀ. ಶೇಂಗಾ ಹುರಿದೀನಿ. ಈಗ ಇಂಥವೆಲ್ಲ ಕೆಲಸ ಮಾಡ್ಬೇಕಂತಂದ್ರೆ ನಮ್ಮ ಪಿನ್ನು ಮಲ್ಕೋಬೇಕು, ಇಲ್ಲಿ ಚೆಂದ ಆಡ್ಬೇಕು. ಈಗ ಮಲ್ಕೊಂಡು ನಾನು ಅದಕ್ಕೆ ಇಂಥವೆಲ್ಲ ಕೆಲಸಕ್ಕೆ ಹೋಗಿದ್ರೆ ಇದೇ ಟೈಪ್ದಾಗ ಮಾಡ್ಕೊತೀನಿ ನೋಡ್ರಿ. ನಾನು ಒಮ್ಮೆ ಒಂದು ತಿಂಗಳದ್ದು ಒಮ್ಮೆ ಹುರಿತೀನಿ ಶೇಂಗಾನ. ಒಳ್ಳೆ ಮುಳ ಸ್ವಲ್ಪ ಉಳಿಯಂಗಿಲ್ಲ, ಗ್ಯಾಸೂ ವೇಸ್ಟ್ ಆಗ್ತೈತಿ. ಇದು ಹೆಂಗೇನು ರೊಟ್ಟಿ ಮಾಡಿದ್ನಲ್ಲ ಫ್ರೆಂಡ್ಸ, ರೊಟ್ಟಿ ಮಾಡಿದ ಹಂಚಿನಾಗ ಹಂಚು ಭಾಳ ಹೀಟಾಗಿರ್ತೈತಿ, ಕಬ್ಬಿಣ ಹಂಚು. ನಮ್ಮ ಮಮ್ಮಿ ಕೊಟ್ಟಿದ್ದದು. ರೊಟ್ಟಿ ಮಾಡೋದಕ್ಕೆ ಇದ್ದಿದ್ದಿಲ್ಲ, ಬರೀ ಚಪಾತಿ ಮಾಡೋ ಹಂಚಿನಾಗೆ ರೊಟ್ಟಿ ಚಪಾತಿ ಅದೇ ಮಾಡ್ತಿದ್ನೆ.
ಹಂಗಾಗಿ ಬೇಡ, ಅದು ಚಪಾತಿದು ಮತ್ತು ಏನಾದರೂ ಫ್ರೈ ಮಾಡೋದಿದ್ರೆ ಅದ್ರಾಗ ಮಾಡು, ಬರೀ ರೊಟ್ಟಿಗೆ ಅಷ್ಟೇ ಒಂದು ಹಂಚಿ ಕೊಡ್ತೀನಿ ಅಂತ ಹೇಳಿ ನಮ್ಮ ಮಮ್ಮಿ ಕಲಿಸಿದ್ರೆ ಅಂತ. ಭಾಳ ವಿಷಯ ಆಗಿತ್ತದು. ಅದೇ ಹಂಚಿನೊಳಗನೆ ಶೇಂಗಾ ಹೊರ್ಕೊಂಡು ನಾನು ಜೋರು ಮಾತಾಡ್ಬೇಕಂದ್ರೆ ವಯಸ್ಸು ಎಷ್ಟು ಕಲಿಸುತ್ತೆ ಕೆಲಸಲ್ಲಾಗೈತಿ ಗೊತ್ತಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ಫಿಲ್ಮ್ ಹೋಗೋಣ, ನಾನು ಜೋರಾಗಿ ಮಾತಾಡಿದ್ರೆ ಎದ್ದು ಬಿಡ್ತಾನವ. ನನಗೆ ಇಷ್ಟೊಂದು ಮಾಡ್ಬೇಕು ಕೆಲಸ ನೋಡಿ. ಈಗ ನೋಡಿ ನಾನು ಒಂದು ಸ್ವಲ್ಪ ಅರ್ಧ ಹಾಗೆ ಇಟ್ಟೀನಿ. ಈ ರೀತಿ ತೊಗೊಟ್ಟು ಸುಲಿಲಾರ್ದುವ ಒಂದು ಸ್ವಲ್ಪ ಈ ರೀತಿ ತೊಗೊಬಿಟ್ಟು ಸುಲಿದು ಇಟ್ಟೀನಿ. ಈ ರೀತಿ ಇಟ್ಟರೆ ಏನಾಗುತ್ತೆ ಅಂತಂದ್ರೆ ಸಾಂಬಾರು ಅದು ಚಲೋ ಆಗ್ತೈತಿ. ಒಂದು ಸ್ವಲ್ಪ ತಪ್ಪಲಿ ಇರಬೇಕು ನೋಡ್ರಿ ತೊಗೊಟ್ಟಿನ. ಶೇಂಗಾ ಹಿಂಡಿ ಆಗಿರ್ಬೋದು, ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಬೇಕಾದ ಟೈಮ್ದಾಗ ನಾನು ಮಿಕ್ಸಿ ಮಾಡ್ಕೊಂಡು ಪೌಡ್ರ್ ಮಾಡ್ಕೊತೀನಿ. ಇಲ್ಲ ಅಂದರೆ ಚಟ್ನಿ ಈಗ ಐತಿ, ಚಟ್ನಿ ಕಲಸ್ ಆಗಿತ್ತು ಅಂದರೆ ಈಗ ಹೆಂಗೆ ಹುರಿದು ಇಟ್ಟಿರ್ತೀವಲ್ಲ ಈಸಿ ಆಗಿಬಿಡ್ತೈತಿ. ಲಗೂಟ ಶೇಂಗಾದ ಪುಡಿ ಆಗಿರ್ಬೋದು, ಶೇಂಗಾದ ಹಿಂಡಿ ಆಗಿರ್ಬೋದು ಕಲಸ್ ಆಗಿತ್ತು ಅಂದರೆ ಈಗ ಹುರಿದಿರ್ತೀವಲ್ಲ ಲಗೂಟನೇ ಮಾಡ್ಕೋಬೋದು, ಈಸಿನೂ ಆಗ್ತೈತಿ. ಹಂಗೆ ಫ್ರೆಂಡ್ಸ್, ಹಂಗೆ ನಮ್ಮ ಸ್ನೇಹನ ವಿಡಿಯೋ ಹೆಂಗೆ ಮಾಡ್ತಾ ಇರ್ತಾಳೆ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿರಿ. ಯಾರಾದರೂ ಒಬ್ರಿಬ್ರು ಮಾಡಿರ್ತೀರಿ, ಎಲ್ಲರೂ ಮಾಡಿದ್ರೆ ನಮಗೂ ಖುಷಿ ಆಗ್ತೈತಿ. ಅಕ್ಕಿಗೂ ಒಂದು ರೂಪ ಬರ್ತೈತಿ. ಓದಿ ಹೇಳ್ತೀನಿ ನನ್ನ ಕಮೆಂಟನ್ನು, ಹಿಂಗೆ ಮಾಡ್ಯಾರ ನೋಡಿ ಭಾಳ ಚಂದ ಮಾಡ್ತೀವಿ ಅಂದ್ರೆ ಅಕ್ಕಿಗೂ ಖುಷಿ ಆಗ್ತೈತಿ. ಭಾಳ ತನಕ ಫೋನ್ ಹಿಂಗೆ ಎಷ್ಟೊತ್ತೈತಿ ಫ್ರೆಂಡ್ಸ್, ಫೋನ್ ಹಿಂಗೆ ಹಿಡ್ಕೊಂಡ್ರ ಅಕ್ಕಿ ಒಂದು ನಮ್ಗೆ ಬ್ಯಾನ್ ಆಗ್ತಿರ್ತಾವೆ ಒಂದೊಂದು ಸರಿ ಫೋನಿಗೆ ಹಿಡ್ಕೊಂಡು ಮಾತಾಡ್ಬೇಕಂತಂದ್ರೆ ಅಕ್ಕಿಗೆ ಹುರುಪ್ ಬರ್ತೈತಿ. ಏನು ಬೇಸರ ಮಾಡ್ಕೊಳಂಗಿಲ್ಲ. ವಿಡಿಯೋನ ಎಷ್ಟೊತ್ತು ಬೇಕಾದರೂ ಹಿಡ್ಕೊಂಡು ಹಂಗೆ ವಿಡಿಯೋ ಮಾಡ್ತಿರ್ತಾರ. ಈಗ ನಾಳೆಗ काय करू स्नेह उद्या डोसा ನಮ್ಮ ಸ್ನೇಹ ಫ್ರೆಂಡ್ಸ್ ಈಗ ದೋಸಾ ಬೇಕತ್ ನೋಡ್ರಿ. ಸ್ನೇಹ ಮಾತಾಡ್ತಾ ಬೋಲ್ काय बोलते. ವಿಡಿಯೋ ಮಾಡಿದ್ರ ಅಂಜಿಕಿಲ್ಲರದ ವಿಡಿಯೋ ಮಾಡ್ತಾವ ಫ್ರೆಂಡ್ಸ್. ಪಿಲ್ಲು ಮುಕ್ಕೊಂಡ ನೀನ ಮಾತಾಡಂದ್ರ ತಯಾರಿಲ್ಲ. ಹಾಯ್ ಫ್ರೆಂಡ್ಸ್. ಮೊನ್ನೆ ಬರ್ರಿ ನಾ ತಗೊಳ್ರಿ. ಯಾರಿಗೆ ಬಾ ಅಂತಿದಿ? ಎಲ್ಲರಿಗೆ ಎಲ್ಲರಿಗೆ ಆಗ್ಬೇಕಲ್ಲ ದೋಸೆ ಮಾಡಿದ್ರ. ಮತ್ತ ಭಾಳ ಕಷ್ಟ ಮಾಡಬೇಕು, ದೋಸೆ ಭಾಳ ಮಾಡಬೇಕು ಫ್ರೆಂಡ್ಸ್. ದೋಸೆ ಮಾಡೋದಿಕ್ಕ ಎಲ್ಲ ನೆನೆ ಇಟ್ಟಿ ನೋಡಿ ಫ್ರೆಂಡ್ಸ್. ಈಗ ಹಾಗೆ ಹಾಲನ್ನು ಕಾಸಿನಿ. 2-3 ಸರಿ ಕಾಸಿರ ಸರತ್ನಾಗಿ ಕೆನೆ ಬರ್ತೈತೆ ನೋಡಿ ಫ್ರೆಂಡ್ಸ. 1 ಲೀಟ್ರು ತರಿಸಿದ್ನಿ ಇವತ್ತು. ನಾನು ಹೆಚ್ಚಿಗೆ ನೀರು ಹಾಕಂಗಿಲ್ಲ. ಒಂದು ಗ್ಲಾಸ್ ನೀರು ಹಾಕ್ತೀನಿ ಹಾಲಿಗೆ. ಅಂದ್ರೆ ಸುಮ್ಮನೆ ನೀರು ಹಾಕಿದ್ರೆ ಅದ್ರ ಸತ್ವನು ಹೋಗಿಬಿಡ್ತೈತಿ. ಒಂದು ಗ್ಲಾಸ್ ನೀರು ಹಾಕ್ಕೊಂಡು 1 ಗ್ಲಾಸ್ ಹಾಲು ಕುಡಿಯೋದಕ್ಕಿಂತ ಸ್ವಲ್ಪನೇ ನೀರು ಹಾಕಿ ಒಂದು ಅರ್ಧ ಬಟ್ಲ ಕುಡಿದ್ರೂ ಅದ್ರದ್ದು ಏನಂತೀರಿ ನೀವು, ಅಂದ್ರೆ ರುಚಿ ಹತ್ತಲ್ಲ. पिल्लूला काय पाहिजे? काय पाहिजे? काय पाहिजे? काय पाहिजे? हे काय काय ते दम एकच मिनिट. दम की रे का बघतो? बघ मी चमचे घेते. हा चल. चोर पिल्लूला काय पाहिजे? माय पाहिजे. हा मग फ्रेंड्स ನಮ್ಮ ಪಿಲ್ಲುಗ ಮಾಯಿ ಬೇಕತ್ ನೋಡ್ರಿ. ಮಾಯಿ म्हणजे काय? माय म्हणजे काय? मॅगी. हा हाय 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 फ्रेंड्स, ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮಿ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತೀರಾ ಒಂದು ಲೈಕ್ ಮಾಡಿರಿ. ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ.
ए पिल्लू नीट बसायचं. नीट 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 बसायचं गुंडू. ए बंगारू छान आहे ना. नीट बस. पायाची गडी. हां गुड बॉय. हाय फ्रेंड्स. मग सगळ्यांना हाय फ्रेंड्स. हाय हाय मग. ए आगाव. पायाची गडी नीट बस. पिल्लू पिल्लू पायाची गडी. मी तुला तुला हां बघ पिल्लू नीट बस. हाताची गडी कर. स्नेहा तू हाताची गडी कर. पिल्लू हाताची गडी कर. हां तुझं नाव काय आहे? पप्पाचे नाव काय आहे? पप्पाचं नाव काय आहे? पप्पी. हां मम्मीचं नाव काय आहे? मम्मा. दीदीचं नाव काय आहे? मम्मा. दीदीचं नाव काय आहे? मम्मी. हां मम्मीचं नाव काय आहे? मम्मी. पप्पाचं नाव काय आहे? पप्पा. तुझं नाव काय आहे? सिद्धार्थ. हां गावाचं नाव काय आहे? पप्पी. सोलापूर. नीट बस. हाताची गडी. हां हाताची गडी. हां गावाचं नाव काय आहे? जा मा जा. हां गावाचं नाव काय आहे? नीट बोलायचं. गावाचं नाव काय आहे? तुला काय आवडते? पिल्लूला काय आवडते? ಎಲ್ಲರಿಗೂ ಎಲ್ಲರಿಗೂ ಹಾಯ್. ಎಲ್ಲರೂ ಹೆಂಗದಿರಿ? ಮೊಬೈಲ್ ಕಡೆ ಬಗ್ಮಾ ಟಿವಿ ಕಡೆ ಬಗು नको. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ. ನಮ್ಮ ವಿಡಿಯೋ ನೋಡತ್ತೀರಿ? ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡ್ರಿ. ಲೈಕ್ ಮಾಡ್ರಿ. ವಿಡಿಯೋ ಕೂಡ ಬಗುನ್ ಸಾಕು. ಶೇರ್ ಮಾಡ್ರಿ. ಕಮೆಂಟ್ ಮಾಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ರಿ. ಲೈಕ್ ಮಾಡ್ರಿ. ದಾಕೋ ಲೈಕ್ ಮಾಡೋಣ. ಹಾಯ್ ಎಲ್ಲರಿಗೂ. ಫ್ರೆಂಡ್ಸ್ ನೋಡಿದ್ರಲ್ಲ ಪಿಲ್ಲುಗ ಹೇಳ್ಕೊಟ್ರ ಮಾತಾಡ್ತಾನ. ಆದ್ರೆ ಒಂದೊಂದು ಸರಿ ಏನೋ ಮಾತಾಡಂಗಿಲ್ಲ, ಗಪ್ಪ ಇರ್ತಾನ. ಅವ್ನು ಹಿಂಗೆ ಮನ್ಸ ಎಲ್ಲರೂ ಭಾಳ ಸರಿ ಹಾಯ್ ಹೇಳ್ತಿದ್ರಿ ನಮ್ಮ ಪಿಲ್ಲುಗ. ಸ್ನೇಹ ಮತ್ತು ಪಿಲ್ಲುನ ವಿಡಿಯೋ ಮಾಡ್ರಿ ಹಾಕ್ಕೊರಿ ಅಂತೇಳಿ. ವಿಡಿಯೋ ನಾ ಏನಾದರೂ ಕೆಲಸ ಮಾಡ್ಬೇಕಂದ್ರೆ ಮತ್ತು ರೆಸಿಪಿ ಮಾಡ್ಬೇಕಂತಂದ್ರೆ ವಿಡಿಯೋ ಮಾಡ್ತಾಳಕಿ ಧೈರ್ಯವಾಗಿ ನಮ್ಮ ಸ್ನೇಹ. ಆದ್ರೆ ಏನಾದರೂ ಮಾತಾಡವ ಅಂತಂದ್ರೆ ಗಪ್ಪ ಇರ್ತಾವ ನೋಡ್ರಿ. ಅಷ್ಟೇ, ಬೇರೆ ಏನ್ರ ಮಾತಾಡ್ಬೇಕು ಸ್ನೇಹ. ಮೆಹಂದಿ ದಾಕೋ ತುझ. ಯಾರು ಹಚ್ಚಾರ ಮೆಹಂದಿ? दाखव की मग सांग कसं आहे म्हणून सांग. कमेंट ಮಾಡ್ರಿ मम्मी. ನನ್ನ ಮೆಹಂದಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ. ನಮ್ಮ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪೂರ್ತಿ ನಮ್ಮ ವಿಡಿಯೋ ನೋಡ್ರಿ. ನೀವು ಅಂತಿಕ? हां तू मार. मलिका चलो बोट का बोलत नाही. पिल्लू तुला काय आवडते? पप्पी. पप्पा. पप्पा. पप्पा मम्मी ಬೇಕೇನು ಪಪ್ಪ ಬೇಕು? मम्मी ಬೇಕು, पप्पा ಬೇಕು. मम्मी भी ಬೇಕು, पप्पा भी ಬೇಕು. दीदी दीदी कुठे? तुझं नाव काय आहे? सिद्धार्थ. नाव काय आहे? सिद्धार्थ. तुझं नाव काय आहे? सिद्धार्थ. पप्पाचं नाव काय आहे? सिद्धार्थ. पप्पाचं नाव काय आहे? सिद्धार्थ. पप्पाचं नाव काय आहे?
पप्पी मम्मीचं नाव काय आहे? देवा मम्मीचं नाव काय आहे? पप्पी मम्मीचं नाव काय आहे? पप्पी ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯ್ತಾ? ಪ್ಲೀಸ್ ಬೋಲ್ ಬೋಲ್ ಕಿ ಮಗ एका माझी क्लिक मारले आता कनक मार गमता मारले सब्सक्राइब ಮಾಡಿ ಕಪ್ಟೈ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡ್ರಿ ಬಿಟ್ಟು ಇದು ಮಾರಲೆ पैसे जमा ले कट करू नको व्हिडिओ. झाला का? दादा झाला का? हां दादा झाला का रे? दादा झाला का? दादा ಒಳ್ಳೆ ಒಳ್ಳೆದೆ ಕೇಳಿದ್ರೂ ಸಿಟಿಗೆ ಬರ್ತಾನ ಜೋರಾಗಿ ಹೇಳ್ತಾನೆ ಫ್ರೆಂಡ್ಸ. ಇವತ್ತಿನ ವಿಡಿಯೋ ಇಷ್ಟು ನೋಡ್ರಿ ಫ್ರೆಂಡ್ಸ. ಇವತ್ತಿನ ವಿಡಿಯೋ ಪ್ಲೀಸ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ, ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆಲ್ಲ. ಓಹೋ ಶೇರ್ ಮಾಡಿರಿ. ಹಾಗೆ ಪ್ಲೀಸ್ ಏನು ಅನ್ಸುತ್ತೆ ಅಂತೇಳಿ ವಿಡಿಯೋದ ಬಗ್ಗೆ ಕಮೆಂಟ್ ಸೆಕ್ಷನ್ದೊಳಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ಹಾಗೆ ನಿಮ್ದು ಯಾರ್ದಾದ್ರೂ ಬರ್ತಡೇ ಇಲ್ಲ ನಿಮ್ಮ ಫ್ರೆಂಡ್ಸ್ ಬರ್ತಡೇ, ವೆಡ್ಡಿಂಗ್ ಆ್ಯನಿವರ್ಸರಿ ಏನೇ ಇದ್ರೂ ಕೂಡ ನಂಗೆ ತಿಳಿಸ್ರಿ. ನಾ ಆ ದಿನ ವಿಶ್ ಮಾಡ್ತೀನಿ. ಯಾರಿಗಾದ್ರೂ ವಿಶ್ ಮಾಡೋದಿದ್ರೂ ಬರ್ತಡೇದು ಏನೋ ಆಗಿರ್ಬೋದಾ. ಸೊ ಯಾರಿಗೆ ವಿಶ್ ಮಾಡಬೇಕಾ, ಎದ್ರ ಸಂಬಂಧ ವಿಶ್ ಮಾಡಬೇಕಾ, ಏನು ಕಾರಣ ಐತಿ ಅದನ್ನು ನೀವು ಕಮೆಂಟ್ದೊಳಗೆ ಹಾಕಿದ್ರೆ ನಾನು ಓದಿ ಅವರಿಗೆ ವಿಶ್ ಮಾಡ್ತೀನಿ ಫ್ರೆಂಡ್ಸ. ಇನ್ಮೇಲಿಂದ ಅದನ್ನು ಸ್ಟಾರ್ಟ್ ಮಾಡ್ತೀನಿ ನಾನು. ಯಾರೆಲ್ಲ ಪೂರ್ತಿ ವಿಡಿಯೋ ನೋಡಿರ್ತೀರಿ ಅವರು ರಿಪ್ಲೈ ಮಾಡಿರ್ತೀರಿ. ಸೊ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ. ಆದಷ್ಟು ವಿಡಿಯೋನ ಅರ್ಧದಷ್ಟಾದರೂ ನೋಡಿರಿ, ಟ್ರೈ ಮಾಡಿರಿ. ವಿಡಿಯೋದೊಳಗೆ ಒಂದು ಸ್ವಲ್ಪ ಟಿಪ್ಸ್ಗಳನ್ನು ಇರ್ತವೆ, ಇಲ್ಲ ಸಿಂಪಲ್ಲಾಗಿ ರುಚಿಯಾಗಿರುವಂಥ ಅಡುಗೆಗಳನ್ನು ನಾನು ಸಿಂಪಲ್ಲಾಗಿ ಮಾಡಿ ತೋರಿಸ್ತೀನಿ. ಸೊ ನಿಮ್ಮ ಮನೆಯಲ್ಲಿರೋ ಪದಾರ್ಥಗಳಿಂದನೇ ನೀವು ತೊಗೊಂಡು ಮಾಡ್ಕೋಬೋದು. ಎಲ್ಲರ ಮಂದಿ ಎಲ್ಲ ಇಷ್ಟಪಡುವಂಥ ರೆಸಿಪಿಗಳನ್ನು ನಾನು ಮಾಡ್ತಿರ್ತೀನಿ. ಸೊ ಯಾರೆಲ್ಲ ಅಡುಗೆ ಮಾಡೋಕ್ಕೆ ಬರೋಂಗಿಲ್ಲ ಅವ್ರಿಗೂ ಕೂಡ ಈಸಿ ಮೆಥಡ್ದೊಳಗನೆ ಮಾಡೋ ರೀತಿ ನಾನು ಹೇಳ್ತಿರ್ತೀನಿ. ಹಾಗಾಗಿ ನನ್ನ ಚಾನಲನ್ನು ಇನ್ನೂ ಹೊಸದಾಗಿ ನೋಡೋರು, ಇನ್ನೂ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡೋರು ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಾನು ಮತ್ತೆ ನಾಳೆ ಒಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತೇಳಿ ಅನ್ಕೋತೀನಿ. ಸೊ ಎಲ್ಲರಿಗೂ ಮತ್ತೆ ಬಾಯ್.